ನಮಸ್ಕಾರ ಸ್ನೇಹಿತರೆ NWKRTC ಎಕ್ಸಾಮ್ ಗ್ರೇಡ್ 2 ಆಫೀಸರ್ ಏನಿದೆ ಇನ್ನೊಂದು 10 ದಿನ ಇದೆ ನಿಮಗೆ. ಇದಕ್ಕೆ ಏನೇನು ಓದಬೇಕು, ಏನು ಎತ್ತ, ಈ 10 ದಿನದಲ್ಲಿ ಹೆಂಗೆ ಯೂಟಿಲೈಸ್ ಮಾಡ್ಕೋಬೇಕು ಅನ್ನೋದು ಡಿಸ್ಕಸ್ ಮಾಡೋಣ. ಹೆಂಗ್ ಬರ್ಬೋದು ಕ್ವಶನ್ ಪೇಪರ್ ಎಲ್ಲ ಡಿಸ್ಕಸ್ ಮಾಡೋಣ. ನೋಡಿ, ನಿಮಗೆ 9ನೇ ತಾರೀಕಿತ್ತು ಎಕ್ಸಾಮು. ಬಿಕಾಸ್ ಆಫ್ ಎಲೆಕ್ಷನ್ಸ್ ಇಂದ ಅದನ್ನು 10th ಆಫ್ ಏಪ್ರಿಲ್ ಮಾಡಿದ್ದಾರೆ. ನಿಮ್ಗೆ ಗೊತ್ತಿರಬೇಕು, ಗೊತ್ತಿಲ್ಲ ಅಂದ್ರೆ ಅಪ್ಡೇಟ್ ಮಾಡ್ಕೊಳ್ಳಿ. 10th ಆಫ್ ಏಪ್ರಿಲ್ 2026 ನಿಮ್ಗೆ ಎಕ್ಸಾಮ್ ಇರ್ತಕ್ಕಂಥದ್ದು. ಓಕೆ, ಅಂಡ್ ಇಲ್ಲಿ ಎಕ್ಸಾಮ್ಸ್ ಬಗ್ಗೆ ಡಿಸ್ಕಸ್ ಮಾಡೋದಾದ್ರೆ 2 ಪೇಪರು 300 ಮಾರ್ಕ್ಸ್. ಯಾಕಂದ್ರೆ ಇದು ಗ್ರೂಪ್ ಬಿ ಪೋಸ್ಟ್. ಮತ್ತೆ ಇಲ್ಲಿ ಇನ್ನೊಂದು ನೀವು ಅಬ್ಸರ್ವ್ ಮಾಡಬೇಕು, ಸಿಲೆಬಸ್ ನ ಫಸ್ಟ್ ಅಬ್ಸರ್ವ್ ಮಾಡ್ಕೊಳ್ಳಿ. ಯೂಶಲಿ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ಸ್ ಕೊಡಲ್ಲ ಅಲ್ವಾ? ಪೇಪರ್ 1 ಪೇಪರ್ 2 ಇಷ್ಟು ಟೋಟಲ್ ಅಂತ ಇಲ್ಲಿ ಡಿಸ್ಟ್ರಿಬ್ಯೂಷನ್ ಕೊಟ್ಟಿದ್ದಾನೆ. ಏನ್ ಕೊಟ್ಟಿದ್ದಾನೆ? KE ಇದು KPSC ಆದ್ರೆ ಯೂಶಲಿ ಫಾಲೋ ಮಾಡಲ್ಲ. KA ಫಾಲೋ ಮಾಡಿದ್ದಾನೆ, ಹಾಗಾಗಿ ಫಾಲೋ ಮಾಡ್ತೀನಿ ಅಂತ ಅನ್ಕೋಬೇಕಾಗತ್ತೆ. ಇಲ್ಲ ಮಾಡ್ದೇನೆ ಇರ್ಬೋದು, ಮಾಡ್ಲೂಬಹುದು ಆಸ್ ಪರ್ ದಿಸ್ ಇನ್ಫಾರ್ಮೇಶನ್ ಪ್ರಕಾರ. ಫಸ್ಟ್ ಪೇಪರ್ 1 ಬಗ್ಗೆ ಡಿಸ್ಕಸ್ ಮಾಡೋಣ. ಪೇಪರ್ 1 ಅಲ್ಲಿ ಕರೆಂಟ್ ಇವೆಂಟ್ಸ್ ಅಂಡ್ ನ್ಯಾಷನಲ್ ಇಂಟರ್ನ್ಯಾಷನಲ್ ಇಂಪಾರ್ಟ್. ನೋಡಿ, ನಾನಿಲ್ಲಿ 60 ಮಾರ್ಕ್ಸ್ ಯಾವ್ದಕ್ಕೆ ಅದಕ್ಕೆ ನಾನು ಇದಾಗ್ತೀನಿ, ಇಂಪಾರ್ಟೆಂಟ್ ಯಾವುದು ಅಂತ ಹಾಕ್ತಾ ಇದ್ದೀನಿ. ಇದೊಂದು, ಇನ್ ಬೇರೆದೆಲ್ಲ ನೀವು ನಾರ್ಮಲ್ ಹೋಗಿರ್ತೀರ. ಇದೊಂದು, ಓಕೆ, ಇದೊಂದು. ಸೊ ಎಲ್ಲ ಹಾಕ್ಬಿಟ್ರಲ್ಲ ಸರ್, ಇನ್ನೇನಿದೆ ಹ್ಯುಮ್ಯಾನಿಟಿ ಅಂತ ಹೇಳಿ, ಹಿಸ್ಟ್ರಿ, ಸೋಷಿಯಲ್ ಸೈನ್ಸ್, ಎಕಾನಮಿ ಈ ತರದ್ ಬಿಟ್ಬಿಟ್ಟು ಇನ್ನೆಲ್ಲ ಹಾಕಿ. ಇದು ಎಲ್ಲಾ ಸಬ್ಜೆಕ್ಟ್ ಸೇರಿ ನಾವು GK ಅಂತ ಏನು, ಹಿಸ್ಟ್ರಿ, ಪೊಲಿಟಿಕಲ್ ಆಸ್ಪೆಕ್ಟ್ಸ್ ಬಗ್ಗೆ, ಕಲ್ಚರಲ್, ಎಕನಾಮಿಕಲ್, ಸೋಷಿಯಲ್, ಇವೆಲ್ಲ ಬರೀ 30 ಮಾರ್ಕ್ಸ್. ಇವೆಲ್ಲ ಓದಿದ್ರೆ 30 ಮಾರ್ಕ್ಸ್. ನೀವು ಬೇರೆ ಎಕ್ಸಾಮ್ಸ್ ಗಳಿಗೆ ಓದಿರ್ತೀರ. ಸೊ ಹಂಗಾಗಿ ಅದಕ್ಕೆ ನೀವು ಹೆಚ್ಚು ಒತ್ತು ಕೊಡೋ ನೆಸಿಟಿ ಇಲ್ಲ. ಈ 10 days ಅಲ್ಲಿ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮಾತ್ರ, ಯಾಕಂದ್ರೆ ಡೀಟೇಲ್ ಡಿಸ್ಕಸ್ ಮಾಡಲ್ಲ. ತುಂಬಾ ಟೈಮ್ ಇದ್ರೆ ಮಾಡ್ಬೋದಾಗಿತ್ತು. ಓಕೆ, ಪೇಪರ್ 1 ಪೇಪರ್ 2 ಎರಡು ಡಿಸ್ಕಸ್ ಮಾಡ್ತೇನೆ. ಸೊ ಇಲ್ಲಿ ನೋಡಿ, ಇಲ್ಲಿ 30 ಮಾರ್ಕ್ಸ್ ಇದೆ. ಎಸ್, ಇದನ್ನ ಇವಾಗ ನೀವು ಆಲ್ರೆಡಿ ಬೇರೆ ಎಕ್ಸಾಮ್ ಪ್ರಿಪೇರ್ ಆಗಿರ್ತೀರಾ, ಸೊ ಇದಕ್ಕೂ ಮಾಡ್ತಿರ್ತೀರಾ, ಅದಕ್ಕೆ ತಲೆ ಕೆಡ್ಸ್ಕೋಬೇಡಿ. ಇಲ್ಲಿ ನೋಡಿ, ಇದು ಅಷ್ಟೇ. ವರ್ಲ್ಡ್ ಜಿಯೋಗ್ರಫಿ ಸ್ವಲ್ಪ ಬೇಕಾದ್ರೆ ನೋಡ್ಕೊಳ್ಳಿ, ವರ್ಲ್ಡ್ ಜಿಯೋಗ್ರಫಿ ಬಗ್ಗೆ. ಯಾಕಂದ್ರೆ ಇವಾಗೆಲ್ಲ ಯುದ್ಧಗಳಾಗ್ತಾ ಇದೆ, ಆ ಪೊಸಿಷನ್ಸ್ಗಳು ನಿಮ್ಗೆ ಎಲ್ಲೆಲ್ಲಿ ಏನೇನಿದೆ ಅನ್ನೋದು ಕೇಳ್ತೇವೆ. ನಾವು ಕರೆಂಟ್ ಅಫೇರ್ ಅಲ್ಲಿ ವೀಕ್ಲಿ ಮಾಡ್ತಾ ಇರ್ತೀವಿ. ಯಾವ ರಾಜ್ಯದಲ್ಲಿ ಯುದ್ಧ ಆಗ್ತಾ ಇದೆ, ಅದ್ರ ಮೇಲೆ ಆಗ್ತಾ ಇದೆ, ಅಲ್ಲಿ ಯಾವ ಒಂದು ಏರ್ಪೋರ್ಟ್ಗಳಿವೆ, ಯಾವ ಒಂದು ನ್ಯೂಕ್ಲಿಯರ್ ರಿಯಾಕ್ಟರ್ಸ್ಗಳಿವೆ, ಆ ಪ್ಲೇಸು. ಸೊ ಇಂಥದ್ದೆಲ್ಲ ಗೊತ್ತಿರಬೇಕು. ಸೊ ಹಂಗಾಗಿ ಇದೊಂಚೂರು ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ. ಇನ್ನು ಇದು ಬಿಟ್ರೆ ನೋಡಿ, ಇಲ್ಲಿ ಯಾಕೆ ನಾನು ಇದ್ರ ಮಾಡಿದ್ದೀನಿ ಅಂದ್ರೆ, ಕರೆಂಟ್ ಇವೆಂಟ್ಸ್ 60 ಮಾರ್ಕ್ಸ್ ಕೊಟ್ಟಿದ್ದಾನೆ ಇಲ್ಲಿ. ಅಂದ್ರೆ ನಿಮಗೆ ಇಲ್ಲಿ ಮಿನಿಮಮ್ 1 ಇಯರ್, KE ಯೂಶಲಿ 1 ಇಯರ್ ಕರೆಂಟ್ ಅಫೇರ್ ಕೇಳ್ತಾರೆ. 2 ಇಯರ್ ಕೇಳಲ್ಲ ಜಾಸ್ತಿ, 1 ಇಯರ್ ಕೇಳ್ತಾರೆ. ಹಾಗಾಗಿ 1 ಇಯರ್ ಕರೆಂಟ್ ಅಫೇರ್ ಮಿನಿಮಮ್ ಓದ್ಲೇಬೇಕು. ಓಕೆ, ಸೊ ಹೇಳೋಣ, ಇದು ಎಲ್ಲಿ ಓದ್ಬೇಕು. 10 days ನಿಮ್ಮ ಹತ್ರ ಇದ್ರೆ ಓದ್ಕೊಳ್ಳಿ, ಇಲ್ಲಾಂದ್ರೆ ಏನ್ ಮಾಡ್ಬೇಕು ಎಲ್ಲ ಕೂಡ ಮುಂದೆ ಡಿಸ್ಕಸ್ ಮಾಡ್ತೇನೆ. ಮತ್ತೆ ಇಲ್ಲಿ ನೋಡಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ಯಾಕಂದ್ರೆ ಇದು ನೋಡಿ 90 ಇದೆಯಲ್ಲ, 30 ಮತ್ತು 60. ಇಲ್ಲಿ ನೋಡಿ, ಡೇಟಾ ಅನಾಲಿಸಿಸ್, ಡೇಟಾ ಇಂಟರ್ಪ್ರಿಟೇಷನ್, ಇನ್ಫಾರ್ಮೇಶನ್ ಟೆಕ್ನಾಲಜಿ ಬೇರೆ ಜಾಯಿನ್ ಮಾಡ್ಬಿಟ್ಟ. ಇದಕ್ಕೆ ಇಲ್ಲಿ ಲಾಜಿಕಲ್ ರೀಸನಿಂಗ್, ಮೆಂಟಲ್ ಎಬಿಲಿಟಿ, ಅರ್ಥಮೆಟಿಕ್ ಅಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಅಂತ ಕೊಟ್ಟ. ಇಲ್ಲಿ ಸೀರಿಯಲ್ ನಂಬರ್ 4 and 6 ಅಲ್ಲಿ ಇರ್ತಕ್ಕಂಥ ಸಿಲೆಬಲ್ ಎರಡು ಮಿಕ್ಸ್ಡ್. KS ಕೇಳ್ತಾ, IAS KS ಅಲ್ಲಿ ಡೇಟಾ ಅನಾಲಿಸಿಸ್ ಅಂದ್ರೆ ಒಂದು ಕೊಟ್ಬಿಟ್ಟು ಯಾವ್ದು ಸರಿ ಯಾವ್ದು ತಪ್ಪು ನೀವೇನ್ ಮಾಡ್ತೀರಾ. ಮತ್ತೆ ಡೇಟಾ ಇಂಟರ್ಪ್ರಿಟೇಷನ್ ಅಂತಂದ್ರೆ ನಿಮ್ಗೆ ಬಾರ್ ಚಾರ್ಟು ಅಥವಾ ಟೇಬಲ್ ಚಾರ್ಟು ಅಥವಾ ಪೈ ಚಾರ್ಟ್ ಬಗ್ಗೆ ಕೇಳ್ತಾನೆ. ಲಾಜಿಕಲ್ ರೀಸನಿಂಗ್ ಬಗ್ಗೆ ಇದೆ, ಮೆಂಟಲ್ ಎಬಿಲಿಟಿ, ಅರ್ಥಮೆಟಿಕ್ ಅಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಇದೆ. ಇವೆಲ್ಲ KS ಲೆವೆಲ್ ನಾವು ಮಾಡಿದೀವಿ. ಇದಕ್ಕೂ ಕೂಡ ವಿಡಿಯೋ ನಾನು ಹೇಳ್ತೀನಿ, ಏನು ಓದಬೇಕು, ಎಲ್ಲಿ ಓದಬೇಕು ಅಂತ. ಮತ್ತೆ ಈ ಜನರಲ್ ಸೈನ್ಸ್ ಅಂಡ್ ಎನ್ವೈರನ್ಮೆಂಟ್ ಅಂಡ್ ಕ್ಲೈಮೇಟ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಹಾಟ್ ಟಾಪಿಕ್ ಇದು. ಓಕೆ, ಬೇಸಿಕ್ಸ್ ಒಂದಷ್ಟು ಸ್ಟ್ಯಾಟಿಕ್ ಪೋರ್ಷನ್ಸ್ ಗೊತ್ತಿರಬೇಕು, ಮತ್ತೆ ಕರೆಂಟ್ ಅಫೇರ್ಸ್ ಗೊತ್ತಿರಬೇಕು. ಸೊ ಇದಿಷ್ಟು ಇಂಪಾರ್ಟೆಂಟ್. ನೀವು 10 ದಿನದಲ್ಲಿ ಮಾಡಬೇಕು. ಸರ್ ಹಂಗಾರೆ ಎಲ್ಲಿ ಮಾಡೋಣ? ಓಕೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಲ್ಸೋ 60 ಮಾರ್ಕ್ಸ್ ಇದೆ. ಓಕೆ, ಸೊ ವೆರಿ ಇಂಪಾರ್ಟೆಂಟ್. ಸೊ ಇದ್ರ ಬಗ್ಗೆ ನೋಡೋದಾದ್ರೆ ನೋಡಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು. ಓಕೆ, ಇದು ನಾನು ಡಿಸ್ಕಸ್ ಮಾಡ್ತೀನಿ ಏನು ಓದಬೇಕು ಅಂತ. ಮತ್ತೆ ಮೆಂಟಲ್ ಎಬಿಲಿಟಿ ನೋಡಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಒಂದೇ ವಿಡಿಯೋದೆಲ್ಲ ಕವರ್ ಮಾಡಿದ್ವಿ. ನೋಡಿಲ್ಲ ನೋಡಿ, ಈ 10 days ಅಲ್ಲಿ ಮಾಡ್ಬೇಕಾಗಿರೋದು ಹೇಳ್ತೀನಿ, ರಿವಿಷನ್ ಮಾಡ್ಕೊಳ್ಳಿ ನಿಮ್ಮ ಹತ್ರ ನೋಟ್ಸ್ ಇಲ್ಲ ಅಂದ್ರೆ. ಮತ್ತೆ ಮೆಂಟಲ್ ಎಬಿಲಿಟಿ KS ಲೆವೆಲ್ ನಾವು ಏನ್ ಕೇಳಿದ್ದೆ ಲಾಸ್ಟ್ ಒಂದು ತುಂಬಾ ಈ ವರ್ಷದಿಂದ, ಗ್ರೂಪ್ B KS ಲೆವೆಲ್ಗೆ 75 ಕ್ವಶನ್ಸ್ಗಳು ಒಂದೇ ವಿಡಿಯೋದಲ್ಲಿದೆ. ಎಲ್ಲಾ ತರ ಪ್ಯಾಟರ್ನ್ಸ್ ಕವರ್ ಆಗಿದೆ. ಡೇಟಾ ಅನಾಲಿಸಿಸ್ ಇಂದ ಹಿಡಿದು, ಡೇಟಾ ಇಂಟರ್ಪ್ರಿಟೇಷನ್ ಇಂದ ಹಿಡಿದು, ಲಾಜಿಕಲ್ ರೀಸನಿಂಗ್ ಇಂದ ಹಿಡಿದು ಎಲ್ಲ ಎವ್ರಿ ಟೈಪ್ ಆಫ್ ಕ್ವಶನ್ಸ್ ಇಲ್ಲಿ ಕವರ್ ಮಾಡಿದೀವಿ. ಓಕೆ, ಇದು KPSC ಕಂಡಕ್ಟ್ ಆಗೋ ಎಕ್ಸಾಮ್ಗೆ. ಸೊ ಮೋಸ್ಟ್ ಪ್ರಾಬ್ಲಿ ಇದೇ ಪ್ಯಾಟರ್ನ್ ಅಲ್ಲಿ ನಿಮ್ಗೆ KL ಕೇಳ್ಬೋದು, ಯಾಕಂದ್ರೆ ಸಿಲೆಬಸ್ ಇಲ್ಲಿ ಸೇಮ್ ಇಟ್ಟಿದ್ದಾನೆ. ಓಕೆ, ಒಂದು ಇನ್ನು ಇದು ಬಿಟ್ರೆ ಕರೆಂಟ್ ಅಫೇರ್ಸ್ ಮತ್ತೆ ನಾನು ನಿಮ್ಗೆ ಇದು ಯಾವುದು ಎನ್ವೈರನ್ಮೆಂಟ್ ಬಗ್ಗೆ ಹೇಳ್ತಾ ಇದ್ದೆ. ಎನ್ವೈರನ್ಮೆಂಟ್ ಸಂಬಂಧಪಟ್ಟಂತೆ ಒಂದೇ ವಿಡಿಯೋ, ಮ್ಯಾರಥಾನ್ ವಿಡಿಯೋ ಇದೆ. 1971 ಅರ್ತ್ ಸಮ್ಮಿಟ್ ಇಂದ ಹಿಡಿದು ನಿಮಗೆ ಬೇರೆ ಬೇರೆ ಏನೇನು ಬರುತ್ತೆ ಎಲ್ಲ ಕೂಡ ಇಲ್ಲಿ ಡೀಟೇಲ್ಸ್ ಇದೆ ಸ್ನೇಹಿತರೆ. ಓಕೆ, ಮತ್ತೆ ಕರೆಂಟ್ ಅಫೇರ್ಸ್ಗೆ ನೀವು ಕರೆಂಟ್ ಅಫೇರ್ಸ್ ಅಲ್ಲಿ ಓದ್ಕೋಬೇಕಾಗುತ್ತೆ. ಇನ್ನು ಲಾಸ್ಟ್ 2025 ಕರೆಂಟ್ ಅಫೇರ್ಸ್ ವೆರಿ ಇಂಪಾರ್ಟೆಂಟ್. ಯೂಶಲಿ KA ರೀಸೆಂಟ್ ಕೇಳ್ತಾನೆ, ಜಾನ್, ಓಕೆ, ಫೆಬ್, ಮಾರ್ಚ್, ಈ 3 ಮಂತ್ ಕರೆಂಟ್ ಅಫೇರ್ ಓದ್ಕೋಬೇಕು. ಅಟ್ಲೀಸ್ಟ್ ಮಾರ್ಚ್ ಇಲ್ಲ ಅಂದ್ರೂ
ಜಾನ್ ಅಂಡ್ ಫೆಬ್ ಇಸ್ ವೆರಿ ಇಂಪಾರ್ಟೆಂಟ್. ಜಾನ್, ಫೆಬ್, ಡಿಸೆಂಬರ್ 3 ತಿಂಗಳದು. ಇಲ್ಲಿ ನೋಡಿ, ಇಲ್ಲಿ ಲಾಸ್ಟ್ ಇಯರ್ದು 4 ತಿಂಗಳದು ಇಲ್ಲಿ ಮ್ಯಾರಥಾನ್ ಲಿಂಕ್ ಎಲ್ಲ ಕೊಡ್ತೀನಿ ನಾನು. ಜೊತೆಗೆ ನಮ್ಮ ಮಂತ್ಲಿ ಕರೆಂಟ್ ಅಫೇರ್ ಪ್ಲೇ ಲಿಸ್ಟ್ ಹೋದ್ರೆ ನಿಮಗೆ ಜನವರಿ ತಿಂಗಳದು, ಫೆಬ್ರವರಿ ತಿಂಗಳದು ನಿಮಗೆ ಸಿಗುತ್ತೆ. ಓಕೆ, ಸೊ ಮಂತ್ಲಿ ಕರೆಂಟ್ ಅಫೇರ್ ಅದನ್ನು ಓದ್ಕೊಳ್ಳಿ. ಮತ್ತೆ ಎನ್ವೈರನ್ಮೆಂಟ್ಗೆ ಸಂಬಂಧಪಟ್ಟಂತೆ ಜಿಕೆಗೆ ಮ್ಯಾರಥಾನ್ ವಿಡಿಯೋ, ಇದಕ್ಕೆ ಅಷ್ಟು ಕಾನ್ಸಂಟ್ರೇಟ್ ಮಾಡಕ್ಕೆ ಹೋಗ್ಬೇಡ ಮ್ಯಾರಥಾನ್ ವಿಡಿಯೋಗೆ, ಈ ಒಂದು ಜಿಕೆಗೆ. ಯಾಕಂದ್ರೆ ನೀವು ಓದಿರ್ತೀರಾ, ಇದು ನಾರ್ಮಲ್ ಇರ್ತಕ್ಕಂಥ ಕ್ವಶನ್ಸ್ಗಳು. ನೀವು ಇಲ್ಲಿ ಓದ್ಬೇಕಾಗಿರೋದು ಇದು. ಓಕೆ, ನಾ ಹೇಳ್ತೀನಿ ನೋಡಿ, KEAದು 500 GK ಸೀರೀಸ್ ಇದೆ, ಟೈಮ್ ಇದ್ರೆ ಓದ್ಕೊಳ್ಳಿ ನಿಮ್ಗೆ. ಓಕೆ, ನಮ್ದು ಅಲ್ಲಿ ಕರೆಂಟ್ ಅಫೇರ್ ಇದಾಗಿದೆ. ಯಾಕಂದ್ರೆ ಈ ಕರೆಂಟ್ ಟ್ರೆಂಡ್ ಏನಿದೆ, ಕರೆಂಟ್ ಅಫೇರ್ಸ್ ಏನಿದೆ, ಅದ್ರ ಮೇಲೆ ಸ್ಟ್ಯಾಟಿಕ್ ಕ್ವಶನ್ಸ್ ಹೆಂಗ್ ಬರುತ್ತೆ ಎಲ್ಲ ಡಿಸ್ಕಸ್ ಮಾಡಿದ್ವಿ. ಮತ್ತೆ ಈ ರೀಸೆಂಟ್ KEA ಆಗಿರ್ತಕ್ಕಂಥ ಎಕ್ಸಾಮ್ಸ್ಗಳ GK ಪ್ರಶ್ನೆಗಳು ಡಿಸ್ಕಸ್ ಮಾಡಿದೀವಿ ಇದರಲ್ಲಿ. ಬೇಕಾದ್ರೆ KSದು ಇದೆ ನಿಮಗೆ, KSದು ಹೈ ಲೆವೆಲ್ ಕ್ವಶನ್ಸ್ಗಳು ಸಪರೇಟ್ ಪ್ಲೇಸ್ ಇದೆ. ಅಷ್ಟೆಲ್ಲ ಟೈಮ್ ಇಲ್ಲ ನಿಮಗೆ. ಅದಿಂದಲೇ ಏನ್ ಮಾಡಕ್ಕಾಗುತ್ತೆ, ಅದು ಪೇಪರ್ 1 ಪೇಪರ್ 2 ಕೂಡ ಕವರ್ ಮಾಡಬೇಕು. ಹಂಗಾಗಿ ಅದನ್ನ ನೋಡಿ. 1 ಇಯರ್ ಕರೆಂಟ್ ಅಫೇರ್ ನಾನು ಹೇಳಿದೆ ನಿಮ್ಗೆ, ನಿಮ್ಮ ಹತ್ರ ಇದ್ರೆ ಫೈನ್, ಇಲ್ಲ ನಾನು ಲಿಂಕ್ ಗಳನ್ನ ಇಲ್ಲಿ ಏನೇನು ತೋರಿಸಿದೀನಿ ನಾನು ಇವೆಲ್ಲ ಲಿಂಕ್ ಗಳನ್ನ ಕೊಡ್ತೀನಿ ಸ್ನೇಹಿತರೆ. ಅರ್ಥ ಆಗ್ತಿಲ್ಲ, ಲಿಂಕ್ ಗಳನ್ನ ಕೊಡ್ತೀನಿ. ಮತ್ತೆ ಆಪ್ಟಿಟ್ಯೂಡ್ ಲಾಜಿಕಲ್ ರೀಸನಿಂಗ್ ನಾನು ಹೇಳಿದೆ ಇಲ್ಲಿ. ಈ ಒಂದು ವಿಡಿಯೋ ವೆರಿ ಮಚ್ ಇಂಪಾರ್ಟೆಂಟ್, ಇದನ್ನ ನೋಡ್ಕೊಳ್ಳಿ. ನಿಮ್ಗೆ ಎಲ್ಲಾ ರೀತಿ ಪ್ಯಾಟರ್ನ್ ಮತ್ತೆ ಈ ತರ ಅದೇ ಕ್ವಶನ್ಸ್ ಎಲ್ಲ ಹಿಂಗ್ ಕ್ವಶನ್ಸ್ ಬಂದ್ರೆ ಹೆಂಗ್ ಸಾಲ್ವ್ ಮಾಡ್ಬೇಕಂತೆಲ್ಲ ಗೊತ್ತಾಗ್ಬಿಡುತ್ತೆ. ಇನ್ನು ಲೇಬರ್ ಡಿಪಾರ್ಟ್ಮೆಂಟ್ ಪೇಪರ್ 2 ವೆರಿ ಇಂಪಾರ್ಟೆಂಟ್. ಇದು ಕ್ವಶನ್ ಪೇಪರ್ ನಿಮ್ಗೆ ಸಿಗುತ್ತೆ ನಮ್ಮ ಇದರಲ್ಲೂ ಕೂಡ, ಟೆಲಿಗ್ರಾಮ್ ಇಲ್ಲ ಅಂದ್ರೆ ನೀವು ವಿಡಿಯೋ ಕೂಡ ಮಾಡಿದೀವಿ. ಪೇಪರ್ 2 ಸ್ಪೆಸಿಫಿಕ್ ಪೇಪರು ಲೇಬರ್ ಡಿಪಾರ್ಟ್ಮೆಂಟ್ ಆಗಿತ್ತು 2 years ಬ್ಯಾಕ್. ಯಾಕೆ ಹೇಳ್ತೀನಿ ಅಂದ್ರೆ, ಪೇಪರ್ 2 ಬಂದ್ಬಿಟ್ರೆ ಇಲ್ಲೇನಿದೆ, ಆಕ್ಟ್ಸ್ ಅಂಡ್ ಲಾ ರಿಲೇಟೆಡ್ ಟು RTC ಆಕ್ಟ್ 1980. ಓಕೆ, ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ಸ್ ಬಗ್ಗೆ ಆಗಿರ್ಬೋದು, ಮೋಟಾರ್ ವೆಹಿಕಲ್ ಟ್ರಾನ್ಸ್ಪೋರ್ಟ್ ಆಕ್ಟ್ ಆಗಿರ್ಬೋದು. ಇಲ್ಲಿ ಲೇಬರ್ ಲಾ ಯಾಕೆ ಹೇಳಿದೆ ಅಂದ್ರೆ, ಸೋಷಿಯಲ್ ಸೆಕ್ಯೂರಿಟಿ ಅಂಡ್ ಲೇಬರ್ ಲಾಸ್ 30 ಕ್ವಶನ್ಸ್ ಇದೆ. ಬಟ್ ಇಲ್ಲಿ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಗಿದ್ರೆ ಹಳೆ ಆಕ್ಟ್ಗಳಾಗಿದೆ, ಇದನ್ನು ರಿಪ್ಲೇಸ್ ಮಾಡಿ ಲೇಬರ್ ಲಾಸ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ದಿಸ್ ಇಸ್ ಆಲ್ಸೋ ಕರೆಂಟ್ ಅಫೇರ್. ಓಕೆ, ದಿಸ್ ಇಸ್ ಆಲ್ಸೋ ಕರೆಂಟ್ ಅಫೇರ್. ಈಗ ಅದು ಜಾರಿಗೆ ಬಂದಿದೆ, ಹಾಗಾಗಿ ಕರೆಂಟ್ ಅಫೇರ್ ಆಯ್ತು. ಓಕೆ, ಸೊ ಅಂದ್ರೆ ಇಲ್ಲಿರ್ತಕ್ಕಂಥದ್ದು ಒಂದಷ್ಟು ಕ್ವಶನ್ಸ್ ಇದ್ರ ಅಡಿಯಲ್ಲಿ ಕೇಳುವಂತ ಚಾನ್ಸಸ್ ಇರುತ್ತೆ. ನೋಡಿ, ಇವಾಗ ಇದ್ರಲ್ಲಿ ಏನ್ ಓದ್ಬೇಕು ಏನ್ ಓದ್ಬಾರ್ದು ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. KA ಗ್ರೇಡ್ 2 ಪೇಪರ್ 2 ಕಂಪ್ಲೀಟ್ ಸಿಲೆಬಸ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ಅದನ್ನ PDF ಹೆಂಗ್ ಪರ್ಚೇಸ್ ಮಾಡಬೇಕು ಅಂತ ಕೂಡ ಹೇಳಿದ್ದೀನಿ. ಓಕೆ, ಅದ್ರ ಬಗ್ಗೆ ಲಾಸ್ಟ್ ಅಲ್ಲಿ ಡಿಸ್ಕಸ್ ಮಾಡ್ತೇನೆ. ಇಲ್ಲಿ ಪೇಪರ್ 2 ಬಂದ್ರೆ ಈ 10 days ಅಲ್ಲಿ ಏನ್ ಮಾಡ್ಬೇಕು, ಸಿ ನಿಮ್ಗೆ ಇಲ್ಲಿ ಅವನು ಏನ್ ಕೊಟ್ಟಿದ್ದಾನೆ, 30 ಮಾರ್ಕ್ಸ್, ಇದಕ್ಕೆ 30 ಮಾರ್ಕ್ಸ್, ಇದಕ್ಕೆ 60 ಮಾರ್ಕ್ಸ್, ಇದಕ್ಕೆ 150 ಮಾರ್ಕ್ಸ್ ಅಂತ ಕೊಟ್ಟಿದ್ದಾನೆ. ಸೊ ಇದರಲ್ಲಿ ದೀಸ್ 2 ಆರ್ ವೆರಿ ಇಂಪಾರ್ಟೆಂಟ್, ಮೋಸ್ಟ್ ಇಂಪಾರ್ಟೆಂಟ್. ಅಂಡ್ ಇಲ್ಲಿ ನೋಡಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಇಂಡಿಯಾದಲ್ಲಿ ಜನರಲ್ ಕ್ವಶನ್ಸ್ ಬರ್ತದೆ, KSRTC ಬಗ್ಗೆ ಜನರಲ್ ಕ್ವಶನ್ಸ್ ಬರ್ತವೆ, ಇವೆಲ್ಲ ನಾವು ಮಾಡಿದೀವಿ, ನಮ್ಮ PDF ಅಲ್ಲಿ ಸಿಗುತ್ತೆ. ಜನರಲ್ ಕ್ವಶನ್ಸ್ ಬರ್ತವೆ, ಮತ್ತೆ ಕರೆಂಟ್ ಅಫೇರ್ ರಿಲೇಟೆಡ್ ಕೇಳ್ತಾರೆ. ಈ 3ನೇ ನಂಬರ್ ಸೇರಿಸಿ ನಿಮಗೆ ಕರೆಂಟ್ ಅಫೇರ್ ರಿಲೇಟೆಡ್, ಜೊತೆಗೆ KSRTC ಬಗ್ಗೆ ಅಥವಾ ಇಂಡಿಯನ್ ಟ್ರಾನ್ಸ್ಪೋರ್ಟೇಷನ್ಸ್ ಬಗ್ಗೆ ಕೇಳ್ತಾನೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಅಂದ ತಕ್ಷಣ ನಿಮ್ಗೆ ಇದರಲ್ಲಿ ರೋಡ್ ಟ್ರಾನ್ಸ್ಪೋರ್ಟೇ ಇರಬೇಕು ಅಂತೇನಿಲ್ಲ. ಓಕೆ, ನಾನು ಹೇಳ್ತಾ ಇದ್ದೀನಲ್ಲ, ಬೇಕಾದ್ರೆ ವಾಟರ್ ಟ್ರಾನ್ಸ್ಪೋರ್ಟ್, ಇನ್ಲ್ಯಾಂಡ್ ವಾಟರ್ ಟ್ರಾನ್ಸ್ಪೋರ್ಟ್ ಬೇಕಾದ್ರೆ ಆಗಿರ್ಬೋದು. ಓಕೆ, ಮೆಟ್ರೋ ಬಗ್ಗೆ ಕೇಳಬಹುದು. ಕರೆಂಟ್ ಅಫೇರ್ಸ್ ಬೇಕಾದ್ರೆ ನಿಮಗೆ ಮೆಟ್ರೋ ರಿಲೇಟೆಡ್ ಈ ಬಜೆಟ್ ಅಲ್ಲಿ ಏನಾರ ಹೇಳಿದ್ರೆ, ಎಕನಾಮಿಕ್ಸ್ ಆ ತರದೆಲ್ಲ ಬೇಕಾದ್ರೆ ಕೇಳ್ಬಿಡ್ಬೋದು. ಹಂಗಾಗಿ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, 150 + 30 ಇದನ್ನ ಕಾನ್ಸಂಟ್ರೇಟ್ ಮಾಡಿ. ಓಕೆ, ಇಲ್ಲಿ 190 ಆಕ್ಟ್, 1961 ಆಕ್ಟ್, ಮತ್ತೆ ಇದನ್ನ ರಿಪ್ಲೇಸ್ ಮಾಡಿರೋದು ಲೇಬರ್ ಲಾಸ್ ಇದೆ. ಓಕೆ, ಇದನ್ನ ನಿಮಗೆ ಜನರಲ್ ಲೇಬರ್ ಕೋಡ್ಸ್ ಅಂತ ಬೇಕಾದ್ರೆ ಇದಕ್ಕೆ ವಿಡಿಯೋ ಮಾಡಿದೀವಿ. ಇದಕ್ಕೆ ವಿಡಿಯೋಸ್ಗಳು ಮಾಡಿಲ್ಲ ನಾವು ಈ ಪೇಪರ್ 2ಗೆ. ಎಸ್ಪೆಷಲಿ ಸೋಷಿಯಲ್ ಸೆಕ್ಯೂರಿಟಿ ಅಂಡ್ ಲೇಬರ್ ಲಾಸ್, ಇಲ್ಲಿ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್, ಫ್ಯಾಕ್ಟರೀಸ್ ಆಕ್ಟ್ಸ್, ವೇಜಸ್ ಆಕ್ಟ್ಸ್, ಇವೆಲ್ಲ ಲೇಬರ್ ಲಾಸ್ ಅಡಿಯಲ್ಲೇ ಬರುತ್ತೆ. ಸೊ ಅದಕ್ಕೆ ವಿಡಿಯೋ ಮಾಡಿದೀವಿ. ಇದನ್ನ ಬೇಕಾದ್ರೆ ಸಿಂಗಲ್ ವಿಡಿಯೋ, ಮ್ಯಾರಥಾನ್ ವಿಡಿಯೋ ಇದೆ, ಅದನ್ನು ನಾನು ಲಿಂಕ್ ಇದೆ ವಿಡಿಯೋದ ಕೆಳಗೆ ಕೊಡ್ತೇನೆ. ಇವೆಲ್ಲ ಕವರ್ ಮಾಡಿದೀವಿ ಸ್ನೇಹಿತರೆ. ಒಂದೇ ವಿಡಿಯೋ ಇದೆ, ಮ್ಯಾರಥಾನ್ ವಿಡಿಯೋ, ಲಿಂಕ್ ಕೊಡ್ತೀನಿ ಬೇಕಾದ್ರೆ. ಓಕೆ, ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಲೇಬರ್ ಲಾಗ್ 200 ಪ್ರಶ್ನೆಗಳ ಸರಣಿ ಒಂದ್ 2-3 ವಿಡಿಯೋಸ್ ಇದೆ, ಆ ಲಿಂಕ್ ಕೊಡ್ತೀನಿ ಬೇಕಾದ್ರೆ ನಿಮಗೆ. ಈ 2 ಲಿಂಕ್ಸ್ ಏನಿದೆ ನಾವು ಲೇಬರ್ ಡಿಪಾರ್ಟ್ಮೆಂಟ್ಗೆ ಮಾಡಿದ್ವಿ 2 years ಬ್ಯಾಕ್. ಅದು ಸಾಕಾದ ಕ್ವಶನ್ಸ್ ಬಂದಿತ್ತು, ನಾವು ಮಾಡಿದ್ದೆ. ತುಂಬಾ ಜನ ಇದಕ್ಕೆ ಅಪ್ರಿಶಿಯೇಟ್ ಮಾಡಿದ್ರು, ಒಂದು ಓದ್ಕೊಂಡು ಕ್ಲಿಯರ್ ಕೂಡ ಮಾಡಿದ್ರು ಎಕ್ಸಾಮ್ಸ್ ನ. ಇದ್ರದ್ದು ಪೇಪರ್ 2 ಏನಿದೆ ಅದನ್ನು ಕೂಡ ಸಾಲ್ವ್ ಮಾಡಿದೀವಿ, ನಮ್ಮ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ. ಲೇಬರ್ ಡಿಪಾರ್ಟ್ಮೆಂಟ್ ಪೇಪರ್ 2 ಪುನೀತ್ ಫೋರಮ್ ಅಂತ ಸರ್ಚ್ ಮಾಡಿ ಸಿಗುತ್ತೆ. ಸಾಲ್ವ್ ಮಾಡಿದೀವಿ, ಹೆಂಗ್ ಬಂದಿದೆ ಅಂತ ಕ್ವಶನ್ಸ್ ಗೊತ್ತಾಗುತ್ತೆ KA. ಓಕೆ, ಸೊ KA ಹೆಂಗ್ ಕೇಳ್ತಾನೆ ಪೇಪರ್ 2 ಅನ್ನೋದು ನಿಮಗೆ ಕ್ಲಾರಿಟಿ ಸಿಗುತ್ತೆ. ಓಕೆ ಸ್ನೇಹಿತರೆ, ಸೊ ಇದಿಷ್ಟು ಫಾಲೋ ಮಾಡ್ಕೊಳ್ಳಿ, ನಿಮ್ಗೆ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಈ 10 days ಅಲ್ಲಿ ಇಷ್ಟೇ ಮಾಡೋಕ್ಕಾಗೋದು. ಪೇಪರ್ 1 ಇಸ್ ಆಲ್ಸೋ ಇಂಪಾರ್ಟೆಂಟ್, ಯಾಕಂದ್ರೆ ನಿಮಗೆ ಪೇಪರ್ 2 ಇಸ್ ಆಲ್ಸೋ ವೆರಿ ಮಚ್ ಇಂಪಾರ್ಟೆಂಟ್. ಪೇಪರ್ 2 ಹೆಚ್ಚು ಕಾನ್ಸಂಟ್ರೇಟ್ ಕೊಡಿ ಅಂತ ಹೇಳ್ತೀನಿ. ಯಾಕಂದ್ರೆ ಪೇಪರ್ 1 ನೀವು ಬೇರೆ ಬೇರೆ ಎಕ್ಸಾಮ್ಸ್, ಗ್ರೂಪ್ B ಲೆವೆಲ್ ಇದು ಎಕ್ಸಾಮ್ಸ್ ಗಳು ಬರ್ದಿರ್ತೀರಾ, ಒಂದಷ್ಟು ಐಡಿಯಾಗಳಿರುತ್ತೆ. ಪೇಪರ್ 2 ಇದು ಹೊಸ ಸಿಲೆಬಸ್, ಹಾಗಾಗಿ ಇದನ್ನ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ. ಇದ್ರಲ್ಲಿ ಯಾರು ಹೈಯೆಸ್ಟ್ ತೆಗಿತೀರಾ ಅವಾಗ ನಿಮ್ಗೆ ಪೇಪರ್ 1 ಪೇಪರ್ 2 ಕಂಬೈನ್ ಮಾಡಿದಾಗ ಟಫ್ ಕ್ಲಿಯರ್ ಆಗಕ್ಕೆ ಈಸಿ ಆಗುತ್ತೆ. ಓಕೆ, ಒಂದಿಷ್ಟು ಇಂಪಾರ್ಟೆಂಟ್ಸ್ ನಾನು ಹೇಳಿದೀನಿ, ಏನೇನು ಓದಬೇಕು ಮತ್ತೆ ಎಲ್ಲಿ ಓದಬೇಕು, ಏನಿದೆ ಅದಕ್ಕೆ ಹೆಂಗ್ ಕ್ವಶನ್ಸ್ ಬರುತ್ತೆ, ಇವೆಲ್ಲ ನಿಮಗೆ ಡೀಟೇಲ್ಸ್ ಕೊಟ್ಟಿದ್ದೀನಿ ಅನ್ಕೋತೀನಿ ಸ್ನೇಹಿತರೆ. ಈಗ ಏನೇನು ಹೇಳಿದೆ ಇವೆಲ್ಲ ಲಿಂಕ್ಸ್ ಗಳನ್ನ ನಾನು ಕೊಡ್ತೀನಿ.
ಓಕೆ, ಈ 10 ಡೇಸ್ ಅಲ್ಲಿ ಮಾಡಕ್ಕಾಗ್ತಕ್ಕಂಥ ಲಿಂಕ್ಸ್ ಗಳೇನಿರುತ್ತೆ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಕೊಡ್ತೀನಿ ಸ್ನೇಹಿತರೆ. ಮತ್ತೆ ಇದ್ರ PDF ಏನಿದೆ ಪೇಪರ್ 2ಗೆ ತುಂಬಾ ಜನ ಮೆಸೇಜ್ ಕೂಡ ಆಗ್ತಾ ಇದ್ರಿ, ಇಮೇಲ್ ಮಾಡ್ತಾ ಇದ್ರಿ, ಸರ್ ಇದು ಲಿಂಕ್ ಸ್ವಲ್ಪ ಬೈ ಮಾಡಿದ್ರೆ ಏನೋ ಪ್ರಾಬ್ಲಮ್ ಇದೆ, ಪೇಮೆಂಟ್ ಇಶ್ಯೂಸ್ ಅಂತ. ನೋಡಿ, ಬೈನೋ ಹೋದಾಗ ನಿಮಗೆ ಇಲ್ಲಿ ಇಮೇಲ್ ಐಡಿ ಕರೆಕ್ಟಾಗಿ ಕೊಡ್ಬೇಕು, ಯಾಕಂದ್ರೆ ನಿಮ್ಗೆ ಇಮೇಲ್ ಐಡಿಗೆ ಬರ್ತಕ್ಕಂಥದ್ದು ಇಮೇಲ್ ಐಡಿ ಮತ್ತೆ ಮೊಬೈಲ್ ನಂಬರ್. ಇಲ್ಲಿ ರಿವ್ಯೂ ಮತ್ತೆ ಪೇ ಮಾಡಿದಾಗ ನಿಮಗೆ ಒಂದು ಏನಾಗುತ್ತೆ, UPI ID ಕೇಳುತ್ತೆ. ನಿಮ್ಗೆ UPI ಪೇಮೆಂಟ್ ಮಾಡ್ಬೋದು. ಓಕೆ, UPI ID ಅಥವಾ ನೆಟ್ ಬ್ಯಾಂಕಿಂಗ್ ಮಾಡ್ಬೋದು. ಅದರಲ್ಲಿ UPI ಅಲ್ಲಿ ನಿಮ್ಗೆ ಯಾವ್ದು ಫೋನ್ ಪೇ ಇಂದ ಯಾವ್ದಾದ್ರಿಂದ ನೀವು ಮಾಡ್ಬೋದು, ಗೂಗಲ್ ಪೇ ಯಾವ್ದರಿಂದ ಮಾಡ್ಬೋದು. ಇಲ್ಲಿ ಒಂದು ಸ್ವಲ್ಪ ಇಶ್ಯೂಸ್ ಆಗ್ತಾ ಇದೆ. ನೆಟ್ ಬ್ಯಾಂಕಿಂಗ್ ಇಶ್ಯೂಸ್ ಇಲ್ಲ, ಬೇಕಾದ್ರೆ ನೆಟ್ ಬ್ಯಾಂಕಿಂಗ್ ಮಾಡಿ. ಅಥವಾ ನಿಮ್ಗೆ ಇಶ್ಯೂಸ್ ಇದ್ರೆ ಬೇಕಾದ್ರೆ ನಮ್ಮ ಇಮೇಲ್ ಐಡಿಗೆ ಇಮೇಲ್ ಮಾಡಿ, bankingforum1@gmail.com ಅಂತ. ನಾವು ಬೇರೆ ಒಂದು ಅಕೌಂಟ್ ಕೊಡ್ತೀವಿ, ಅಲ್ಲಿ ಟ್ರಾನ್ಸ್ಫರ್ ಮಾಡೋದು ನಮಗೆ ಡೈರೆಕ್ಟ್ ಆಗಿ ಕಳ್ಸಿಕೊಡ್ತೀವಿ. ಅಥವಾ ವಾಟ್ಸಪ್ ಮಾಡಿ. ಓಕೆ, ವಾಟ್ಸಪ್ ನಂಬರು ಕಾಲ್ ಮಾಡಕ್ ಹೋಗ್ಬೇಡಿ, 6360011755 ಅಂತ. ಓಕೆ, 117 ಇದಕ್ಕೆ ಬೇಕಾದ್ರೆ ಮಾಡ್ಕೊಳ್ಳಿ. ಸೊ ಇದು ಇಷ್ಟು ಪ್ರಮುಖವಾದ ಇನ್ಫಾರ್ಮೇಶನ್. ಯಾಕಂದ್ರೆ ನೀವು ಈ ಲಿಂಕ್ ಮುಖಾಂತರ ಪರ್ಚೇಸ್ ಮಾಡೋದು, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ. ನಿಮಗೆ ಪೇಮೆಂಟ್ ಸ್ಲಿಪ್ ಬರುತ್ತೆ ಅಂಡ್ ಈ ತರ ಒಂದು ಇಮೇಲ್ ಆರ್ಡರ್ ID ಅಂತ ಬರುತ್ತೆ, ಅಲ್ಲಿ ಡೌನ್ಲೋಡ್ ಅಂದಿರುತ್ತೆ, ಅದಕ್ಕೆ ಕ್ಲಿಕ್ ಮಾಡಿ ಡೌನ್ಲೋಡ್ ಆಗುತ್ತೆ ಸ್ನೇಹಿತರೆ. ಪೇಮೆಂಟ್ಸ್ ಇಶ್ಯೂಸ್ ಇದ್ರೆ ಮಾತ್ರ ನಮಗೆ ಇಮೇಲ್ ಮಾಡಿ ನಾವು ಬೇರೆ ಒಂದು ಇದನ್ನ ಕಳ್ಸಿಕೊಡ್ತೀವಿ, ಅಲ್ಲಿ ಡೈರೆಕ್ಟ್ ಆಗಿ ನೀವು ಕಳಿಸಿದ್ರೆ ನಾವು PDF ನ ಕಳ್ಸಿಕೊಡ್ತೀವಿ ಸ್ನೇಹಿತರೆ. ಯಾಕಂದ್ರೆ 10 ದಿನ ಇರೋದು. ಪೇಪರ್ 2 ವೆರಿ ಮಚ್ ಇಂಪಾರ್ಟೆಂಟ್. ಕಾನ್ಸಂಟ್ರೇಟ್ ಮಾಡಿ. ಎಲ್ಲ ಲಿಂಕ್ ಗಳು ಏನ್ ಹೇಳಿದೆ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ಎನಿಥಿಂಗ್ ನೀವು ಪರ್ಚೇಸ್ ಮಾಡಿ ನಿಮಗೆ ಸಿಕ್ಕಿಲ್ಲ ಅಂದ್ರೆ ನಮಗೆ ಇಮೇಲ್ ಮಾಡಿ ಅಂತ ಹೇಳಿದ್ದೀನಿ. ನಿಮ್ಮ ಪೇಮೆಂಟ್ ಸ್ಲಿಪ್ ಅಲ್ಲಿಂದ ನಾವು ನಿಮಗೆ ಕಳ್ಸಿಕೊಡ್ತೀವಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.